ಸ್ನೇಹಿತರೆ ನಮಸ್ಕಾರ. 1980ಕ್ಕಿಂತ ಮುಂಚಿತವಾದಂತಹ ಆಡಳಿತನ ಬೇರೆ, ಆದ್ರೆ ಈಗ ಇರತಕ್ಕಂತಹ ಆಡಳಿತನ ಬೇರೆ. ಸಂಪೂರ್ಣವಾಗಿ ಬದಲಾಗಿದೆ. ಮೊದಲು ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಆಡಳಿತವನ್ನ ಸಂಪೂರ್ಣವಾಗಿ ಭಾರತವನ್ನ ಒಂದು ಎಲ್ಲ ಕಡೆನೂ ಕೂಡ ಮೂಲೆ ಮೂಲೆಯಲ್ಲಿ ಕೂಡ ಸೇರ್ಕೊಂಡಿತ್ತು, ಆ ರೀತಿ ಈಗ ಬಿಜೆಪಿ ಸೇರ್ಪಡೆ ಆಗ್ತಾ ಇದೆ. ನೋಡಿ ಯಾವ ರೀತಿಯಾಗಿ ಆವರಿಸ್ತಾ ಇದೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ ಇಡೀ ದೇಶವನ್ನೇ ಆವರಿಸ್ಬಿಡುತ್ತೆ ಬಿಜೆಪಿ. ಕೆಲಸ ಅಂತೂ ಕೆಟ್ಟಂಥದ್ದು ಏನ ಮಾಡಿಲ್ಲ. ಮೋದಿಯವರ ನೇತೃತ್ವದಲ್ಲಿ ಭಾರತ ಒಳ್ಳೆ ರೀತಿಯಾಗಿನೇ ಸಾಗ್ತಾ ಇದೆ. ಇದು ನನ್ನ ವೈಯಕ್ತಿಕ ವಿಚಾರ, ಅನಿಸಿಕೆ. ಇನ್ನು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಬಹುದು. ಇನ್ನು ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಬಿಜೆಪಿ ಹಾಗೂ ಕಾಂಗ್ರೆಸ್ ಹೊರತುಪಡಿಸಿ ಇನ್ನಿತರ ಪಕ್ಷಗಳಿದಾವಲ್ಲ. ಉದಾಹರಣೆಗೆ ತಮಿಳುನಾಡಿನಲ್ಲಿ ತೆಗೆದುಕೊಳ್ಳಿ, AIADMK ಜೊತೆಗೆ DMK ಪಕ್ಷ. ಮೊದಲು AIADMK ಬರಬೇಕಾಗಿತ್ತು ಒಂದು ಚುನಾವಣೆಯಲ್ಲಿ ಆಯ್ಕೆ ಆಗಿ, ಅಥವಾ DMK ಪಕ್ಷ ಕಾಂಗ್ರೆಸ್ನ ಮೈತ್ರಿಕೂಟದಲ್ಲಿ ಆರಿಸಿ ಬರ್ತಾ ಇತ್ತು. ಕಾಂಗ್ರೆಸ್ ಹಾಗೂ DMK ಕೂಡಿಸ್ಕೊಂಡು ಆಡಳಿತವನ್ನ ನಡೆಸ್ತಾ ಇದ್ರು. ಆದ್ರೆ ಈಗ TVK ಎನ್ನುವಂತಹ ಪಕ್ಷ, ಈಗ ವಿಜಯ್ ತಳಪತಿ ಅವರ ಪಕ್ಷ ಏನು ಇಲ್ಲದೆ ಮೊದಲನೇ ಬಾರಿಗೆನೆ ಮುಖ್ಯಮಂತ್ರಿಗಳಾಗ್ಬಿಡ್ತಾರೆ. ನೀವೇ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಎಲ್ಲವೂ ಕೂಡ ಬದಲಾಯಿಸ್ಬಿಡ್ತಾರೆ. ಇನ್ನೂ ಕೂಡ ಅವರ ಪಕ್ಷ ಮುಖ್ಯಮಂತ್ರಿಯನ್ನಾಗಿ ಘೋಷಣೆ ಮಾಡಿಲ್ಲ, ಯಾಕಂದ್ರೆ ಅವ್ರಿಗೆ ಇನ್ನೂ ಕೆಲವೊಂದಿಷ್ಟು ಸೀಟುಗಳು ಬೇಕಾಗತ್ತೆ. ಆಗ ಮಾತ್ರ ಮ್ಯಾಜಿಕ್ ನಂಬರ್ ಸಿಕ್ಬಿಡತ್ತೆ. ಕಾಯ್ದು ನೋಡೋಣ ಮುಂದಿನ ದಿನಗಳಲ್ಲಿ. ಆದರೆ ಒಟ್ಟಾರೆಯಾಗಿ 108 ಸೀಟ್ಗಳನ್ನು ಅಲ್ಲಿ ಆವರಿಸ್ಕೊಂಡಿದ್ದಾರೆ. ಟೋಟಲಿ 234 ಸೀಟ್ಗಳಲ್ಲಿ 118 ಸೀಟ್ಗಳನ್ನು ಗೆದ್ರೆ ಮಾತ್ರ ಮ್ಯಾಜಿಕ್ ನಂಬರ್. ಈಗ 108 ಸೀಟ್ಗಳು ಸಿಕ್ಕಿದಾವೆ, ಇನ್ನು 10 ಸೀಟ್ಗಳು ಬೇಕು. ಆ 10 ಸೀಟ್ಗಳು ಯಾವ ಪಕ್ಷದ ಜೊತೆಗೆ ಕೈ ಜೋಡಿಸ್ತಾರೆ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕು. ಜೊತೆಗೆ ಈಗ ಬಂಗಾಳದಲ್ಲಿ ನೀವು ನೋಡಿದ್ರಿ, ಅದು ಬಹಳ ದೊಡ್ಡದಾಗಿ ಬದಲಾವಣೆ ಆಗ್ಬಿಡ್ತು. TMC ಪಕ್ಷ ಯಾವ ರೀತಿಯಾಗಿ ಆಡಳಿತಕ್ಕೆ ಬರ್ತಾ ಇತ್ತು, ಇಲ್ಲಿವರೆಗೂ ಕೂಡ ಮಮತಾ ಬ್ಯಾನರ್ಜಿ ಅವರು ಯಾವ ರೀತಿಯಾಗಿ ಆಡಳಿತವನ್ನ ನಡೆಸ್ಕೊಳ್ತಾ ಹೋಗ್ತಾ ಇದ್ರು, ಜೊತೆಗೆ ಆ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಗಲಾಟೆಗಳಾಗ್ತಾ ಇದ್ವು, ಅದೆಲ್ಲವೂ ಕೂಡ ಚಿತ್ರರಂಗವನ್ನ ಅಮಿತ್ ಶಾ ಅವರು ಬದಲಾಯಿಸ್ಬಿಡ್ತಾರೆ. ಅಲ್ಲೇನು 20 ದಿನಗಳ ಕಾಲಾವಕಾಶ ತೆಗೆದುಕೊಂಡು ನೆಲೆ ಊರ್ತಾರೆ ನೋಡಿ. ಆ 20 ದಿನಗಳಲ್ಲಿ ಸಂಪೂರ್ಣ ಒಂದು ಬಂಗಾಳದ ಚಿತ್ರವನ್ನ ಬದಲಾಯಿಸಿಬಿಡ್ತಾರೆ. ಈಗಾಗಲೇ ನೀವು ನೋಡಿದಿರಿ, ಚುನಾವಣೆ ಆಯೋಗ ಕೂಡ ಕೇಂದ್ರ ಸರ್ಕಾರದ ಕೈ ಜೋಡಿಸಿ 2,80,000ಕ್ಕಿಂತ ಹೆಚ್ಚಿನ ಸೈನಿಕರನ್ನ, ಅಂದ್ರೆ CRPF, CISF ಇನ್ನಿತರ ಸೈನಿಕರನ್ನ ಅಲ್ಲಿ ರಕ್ಷಣೆಗಾಗಿ ಚುನಾವಣೆ ಒಳ್ಳೆಯ ರೀತಿಯಲ್ಲಿ ನಡಿಬೇಕು, ಗಲಭೆಗಳು ನಡಿಬಾರದು, ಯಾವುದೇ ಕಲ್ಲು ತೂರಾಟ ಆಗಿರಲಿ, ಇಂತಹದ್ದೆಲ್ಲವೂ ಕೂಡ ನಡಿಬಾರದಲ್ಲಿ. ಸೊ ಹಾಗಾಗಿ ಆದಷ್ಟು ಪ್ರೊಟೆಕ್ಟ್ ಒಂದು ಒಳ್ಳೆಯ ರೀತಿಯಲ್ಲಿ ಚುನಾವಣೆಯನ್ನ ನಡೆಸಿದ್ರು. ಸೊ ಹೀಗಾಗಿ ಇಲ್ಲಿ ಒಳ್ಳೆಯ ಅಂಕಿಅಂಶಗಳು ಕೂಡ ಬಂದ್ವು. ಒಟ್ಟಾರೆಯಾಗಿ ಇಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂತು ಸ್ನೇಹಿತರೆ. ಏನು ಬೇರೆ ಪಕ್ಷದ ಮೈತ್ರಿಕೂಟ ಇಲ್ಲದೆ ಡೈರೆಕ್ಟ್ ಆಗಿ ಇಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಬಿಜೆಪಿ. ಸೊ ಹೌದು ಸ್ನೇಹಿತರೆ, ಒಂದು ದೊಡ್ಡ ಬದಲಾವಣೆ ಅಂತ ಹೇಳ್ಬೋದು. ಬಂಗಾಳದಲ್ಲಿ ಎಲ್ಲರೂ ಕೂಡ ಬದಲಾವಣೆಯನ್ನ ಬಯಸ್ತಾ ಇದ್ರು. ಜನ ಹೆದರ್ಕೊಂಡು ಓಟ್ ಹಾಕ್ಲಿಕ್ಕೇನೆ 10% ಜನ ಬರ್ತಾ ಇರಲಿಲ್ಲ. 100ಕ್ಕೆ 10 ಜನ ಅಂದ್ರೆ 1,000ಕ್ಕೆ 100 ಜನ ಓಟ್ ಹಾಕ್ಲಿಕ್ಕೆ ಬರ್ತಾ ಇರಲಿಲ್ಲ. ನಮಗೆ ಆಗ್ಬೇಕು ಬಿಡಿ ಅನ್ನುವಂತಹ ರೀತಿಯಲ್ಲಿದ್ರು. ಈಗ ಒಂದು ದೊಡ್ಡ ಮಟ್ಟದಲ್ಲಿ ಸುರಕ್ಷತೆಯನ್ನು ವಹಿಸಿದಾಗ 92% ಅಲ್ಲಿ ವೋಟಿಂಗ್ ಆಯಿತು. 82% ಹೋದ ಬಾರಿ, ಆದರೆ ಈ ಬಾರಿ 92% ವೋಟಿಂಗ್ ಆಗಿದೆ ಅಲ್ಲಿ. ಸೊ ಇದನ್ನ ನಾವೇ ಗಮನಿಸಬಹುದು ಸ್ನೇಹಿತರೆ. ಈಗ ನೋಡ್ಬೋದು ನೀವು, ಕಾಂಗ್ರೆಸ್ನ 1980ರಲ್ಲಿ ಎಲ್ಲ ಕಡೆನೂ ಕೂಡ ಕಾಂಗ್ರೆಸ್ ಅಂತ ಇದ್ರು. ಮೊದಲಿನಿಂದನೂ ಕೂಡ ಕಾಂಗ್ರೆಸ್ ಇತ್ತು, ಹೀಗಾಗಿ ಕಾಂಗ್ರೆಸ್ಸೇ ಎಲ್ಲವೂ ಕೂಡ ಅಂತ ಅನ್ಕೊಂಡ್ಬಿಟ್ಟಿದ್ರು ಜನ. ಸೊ ಈ ಸಂದರ್ಭದಲ್ಲಿ ನೋಡ್ತಾ ಇದ್ರಿ ನೀವು, ಎಲ್ಲ ಕಡೆನೂ ಕೂಡ ಚಿತ್ರರಂಗ ಬರೀ ಬಿಜೆಪಿ ಅಂತ ಇದೆ. ಸೊ ಅಷ್ಟರ ಮಟ್ಟಿಗೆ ಬೆಳವಣಿಗೆ ಹಾಕಿಬಿಟ್ಟಿದೆ ಪೊಲಿಟಿಕ್ಸ್ನಲ್ಲಿ ಬಿಜೆಪಿ ಸರ್ಕಾರ. ಅಟಲ್ ಬಿಹಾರ್ ವಾಜಪೇಯಿ ಅವರು ಹೇಳಿರ್ತಕ್ಕಂತಹ ಮಾತು ಬರುತ್ತೆ, ಅಂಧೇರ ಛಟೇಗಾ ಸೂರಜ್ ನಿಕಲೇಗಾ, ಈ ರೀತಿ ಒಂದು ಭಾಷಣವನ್ನ ಮಾಡಿದ್ರು. ಅದು ಈಗ ನಿಜ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಈಗ ಬಿಜೆಪಿ ಆಡಳಿತದ ರಾಜ್ಯಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಹರಿಯಾಣದಲ್ಲಿ ಕೂಡ ಬಿಜೆಪಿ ಆವರಿಸಿಕೊಂಡಿದೆ, ದೆಹಲಿಯಲ್ಲಿ ಕೂಡ ಆವರಿಸಿಕೊಂಡಿದೆ. ಈಗ ಸದ್ಯಕ್ಕೆ ಪಶ್ಚಿಮ ಬಂಗಾಳ ಇಲ್ಲಿ ಕೂಡ ಈಗ ಬಿಜೆಪಿ ಆರಿಸಿಕೊಂಡಿದೆ. ಉತ್ತರಾಖಂಡದಲ್ಲಿ ಕೂಡ, ಹಾಗೆ ಉತ್ತರ ಪ್ರದೇಶದಲ್ಲಿ ಕೂಡ, ಬಿಹಾರದಲ್ಲಿ, ಸಿಕ್ಕಿಂನಲ್ಲಿ, ಮೇಘಾಲಯದಲ್ಲಿ, ಅರುಣಾಚಲ ಪ್ರದೇಶದಲ್ಲಿ,
ನಾಗಾಲ್ಯಾಂಡ್ನಲ್ಲಿ, ಆಸಾಂನಲ್ಲಿ, ತ್ರಿಪುರಾಪುರದಲ್ಲಿ, ಅದೇ ರೀತಿಯಾಗಿ ಒಡಿಶಾ, ಛತ್ತೀಸ್ಗಢ, ಉತ್ತರ ಪ್ರದೇಶ, ಈಗ ಕೇರಳ ಒಂದು ಕಾಂಗ್ರೆಸ್ನ ಪಾಲಾಯಿತು. ಇನ್ನು ಗುಜರಾತ್ ಸೇರಿದಂತೆ ರಾಜಸ್ಥಾನ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಗೋವಾ ಇವೆಲ್ಲವೂ ಕೂಡ BJP ಆಡಳಿತ ರಾಜ್ಯಗಳಾಗಿದ್ದಾವೆ. ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು, ಕೇರಳದಲ್ಲಿ ಕೂಡ ಕಾಂಗ್ರೆಸ್ಸು, ಇವೆರಡು ಕಾಂಗ್ರೆಸ್ಸು. ಉಳಿದಂಥದ್ದು ಈಗ ಬೇರೆ ಬೇರೆ ಪಕ್ಷಗಳು ಆಡಳಿತವನ್ನು ನಡೆಸ್ತಾ ಇದೆ. ಈಗ ತಮಿಳುನಾಡಲ್ಲಿ TVK ಪಕ್ಷ ಆಡಳಿತಕ್ಕೆ ಬಂತು. ಹೀಗೆ ಬೇರೆ ಬೇರೆ ಪಕ್ಷಗಳು ಕೂಡ ಅಳಿಸಿ ಹೋಗ್ತಾ ಇದೆ. ಜೊತೆಗೆ ಕಾಂಗ್ರೆಸ್ ಪಕ್ಷವು ಕೂಡ ಅಳಿಸಿ ಹೋಗುವಂತಹ ಎಲ್ಲ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ. ಕೇವಲ ಬಿಜೆಪಿ ಕಾಣಿಸ್ತಾ ಇದೆ. ಕೆಲಸ ಮಾತ್ರ ಮಾಡಿರುವಂತಹ ಕಾರಣಕ್ಕಾಗಿ ಜನ ಆಯ್ಕೆ ಮಾಡ್ಕೊಳ್ತಿದಾರಂತ ಇದು ಮೇಲ್ನೋಟಕ್ಕೆ ಅಂತೂ ಅನ್ಸುತ್ತೆ, ಕೆಳನೋಟಕ್ಕೂ ಕೂಡ ಅನ್ಸುತ್ತೆ. ಯಾಕಂದರೆ ಈಗ ಫಾಸ್ಟೆಸ್ಟ್ ಗ್ರೋವಿಂಗ್ ಎಕಾನಮಿ ನಮ್ಮ ಭಾರತ ಬಹಳಷ್ಟು ಮುಂದುವರಿತಿರುವಂತಹ ರಾಷ್ಟ್ರ ಏನಿದೆ ಅದು ಮುಂದುವರಿತಾ ಇದೆ ಎನ್ನುವಂತಹ ರಾಷ್ಟ್ರವನ್ನು ನಾವು ಕರೀಬಹುದು. ಮೋದಿಯವರು ಎಲ್ಲೇ ಹೋದರೂ ಸಹಿತ ಅವರಿಗೊಂದು ಹಂತದಲ್ಲಿ ನಾಯಕ ಸ್ಥಾನವನ್ನು ಕೊಡ್ತಾರೆ. ನೀವು ನೋಡ್ತಾ ಇದ್ರಿ, ನಮ್ಮ ದೇಶದ ಸೈನಿಕರಿಗೆ ಏನೇನು ಸೌಲಭ್ಯಗಳು ಸಿಗಬೇಕಾಗಿತ್ತು ಅದೆಲ್ಲವೂ ಕೂಡ ಈಗ BJP ಬಂದ ಮೇಲೆ ಸಿಗ್ತಾ ಇದೆ. ಎಲ್ಲರ ಕೈಯಲ್ಲಿ ಕೂಡ ಇಂತಹ ಗನ್ಗಳು ಸಿಗ್ತಾ ಇದೆ. ನಮ್ಮ ದೇಶದಲ್ಲಿ ಇನ್ನೊಂದು ದೇಶದ ಬಾಂಬು ಬರಬೇಕಂದ್ರೆ ಅದನ್ನು ಗಾಳಿಯಲ್ಲೇ ಉಡಿಸ್ ಮಾಡುವಂತಹ S-400 ಮಷೀನ್ಗಳಿದ್ದಾವೆ, ರಷ್ಯಾದಿಂದ ತರಿಸ್ಕೊಳ್ಳಲಾಗಿದೆ. ಬಹಳಷ್ಟು ಜನ ಕೇಳ್ತಾ ಇದ್ರು ಟ್ಯಾಕ್ಸ್ ಎಲ್ಲಿ ಹೋಗುತ್ತೆ. ಮೊನ್ನೆ ಪಾಕಿಸ್ತಾನದ ಜೊತೆಗೆ ಯುದ್ಧ ಆಗ್ತಕ್ಕಂತಹ ಸಂದರ್ಭದಲ್ಲಿ ಉತ್ತರ ಸಿಗುತ್ತೆ. S-400 ನಾವು ತರಿಸ್ಕೊಂಡಿದ್ವಿ, ಅದರಿಂದ ನಾವು ಬಹಳಷ್ಟು ಪ್ರೊಟೆಕ್ಟ್ ಆಗಿಟ್ಕೊಂಡಿದ್ವಿ ನಮ್ಮ ರಾಷ್ಟ್ರವನ್ನು ಗಡಿಭಾಗದಲ್ಲಿ. ಜೊತೆಗೆ ಈಗ S-500 ಕೂಡ ತರಿಸ್ಕೊಳ್ಳಲಿದ್ದಾರೆ. ದೇಶದ ಸುರಕ್ಷತೆಗೆ ಸಾಕಷ್ಟು ದುಡ್ಡನ್ನು ಖರ್ಚು ವೆಚ್ಚ ಮಾಡ್ಕೊಳ್ತಾರೆ. ಯಾಕಂದರೆ ದೇಶ ಸುರಕ್ಷತೆ ಇದ್ದರೆ ಮಾತ್ರ ನಾವು ಸುರಕ್ಷತೆ ಇರ್ಲಿಕ್ಕೆ ಸಾಧ್ಯ. ಹೌದು, ಮೋದಿ ಜಾಗದಲ್ಲಿ ಬೇರೆ ಯಾರಾದರೂ ಇದ್ರೂ ಸಹಿತ ಇದನ್ನೆಲ್ಲವೂ ಕೂಡ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ನಮ್ಮ ದೇಶದ ಗಡಿ ಸುರಕ್ಷತೆಗೆ ಏನೇನು ಮಾಡಬೇಕೋ ಅದೆಲ್ಲವೂ ಕೂಡ ಮೋದಿಜಿಯವರು ಮಾಡಿದ್ದಾರೆ. ಸೊ ನೀವು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಒಟ್ಟಾರೆಯಾಗಿ ಒಂದು ರೇಂಜ್ನಲ್ಲಿ ನಮ್ಮ ಭಾರತ ಇದೆ. ಈಗಾಗಲೇ ಚೀನಾವನ್ನು ಕೂಡ ನಾವು ಹಿಂದಿಕ್ತೀವಿ ಅನ್ನುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಈಗ ನೋಡೋಣ ಕಾಯ್ದು. ಒಟ್ಟಾರೆಯಾಗಿ BJP ಅಂತೂ ಬಹಳ ಮೇಲ್ಗೈ ಸಾಧಿಸ್ತಾ ಇದೆ. ಇದೆಲ್ಲರೂ ನೀವು ಕೊಟ್ಟಿರ್ತಕ್ಕಂತಹ ಬೆಂಬಲ. ಇನ್ನು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, 5 ಪಂಚ ಗ್ಯಾರಂಟಿಗಳನ್ನು ನಡೆಸ್ತಾ ಇದ್ದಾರೆ. ಸಾಕಷ್ಟು ಸಾಲಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಪಂಚ ಗ್ಯಾರಂಟಿಗಳಿಂದ ಬೆನಿಫಿಟ್ ಸಿಕ್ಕಿದೆ ಇಲ್ಲ ಅಂತಿಲ್ಲ, ಆದರೆ ಸಾಕಷ್ಟು ಬೆಲೆಗಳ ಏರಿಕೆ, ಉದಾಹರಣೆಗೆ ಹಾಲಿನ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ, ಅದೇ ರೀತಿಯಾಗಿ ವಿಧಾನಸೌಧಗಳಲ್ಲಿ ಕಾಗದ ಪತ್ರಗಳ ಬೆಲೆ ಏರಿಕೆ, ಇನ್ನು ನೋಡ್ತಾ ಇದ್ದರೆ ನೀವು ಸಾಕಷ್ಟು ಬೆಲೆಗಳ ಏರಿಕೆ ಸಿಗುತ್ತೆ. ಆದರೆ ಸದ್ಯಕ್ಕೆ ಗ್ಯಾರಂಟಿ ಯೋಜನೆಗಳಿಂದ ಬೆನಿಫಿಟ್ಸ್ ಅಂತೂ ಸಿಗ್ತಾ ಇದೆ ಸ್ನೇಹಿತರ. ಹೌದು, ಇದು ಮಾತ್ರ ನಿಜ. ಗೃಹಲಕ್ಷ್ಮಿಯರಿಗೆ ದುಡ್ಡು ಸಿಗ್ತಾ ಇದ್ದು ಆ ದುಡ್ಡಿನಿಂದ ಗೃಹಲಕ್ಷ್ಮಿಯರು ತನ್ನದೇ ಆದಂತಹ ಸಬಲೀಕರಣ, ಬೆಳವಣಿಗೆ, ಅದರಲ್ಲಿ ವಿಧವಾ ಮಹಿಳೆಯರಿಗೆ ತಮ್ಮ ಜೀವನ ಕುಟುಂಬ ಉಪಾಯಕ್ಕೆ ಏನಾದರೂ ಒಂದು ಕಡೆ ಆದರೂ ಹೆಲ್ಪ್ ಆಗುತ್ತೆ. ಇದಂತೂ ಒಪ್ಕೊಳ್ಳೇಬೇಕಾದಂತಹ ವಿಷಯ. ಯಾಕಂದರೆ ಇದರಿಂದ ಬೆನಿಫಿಟ್ ಸಿಗ್ತಾ ಇದೆ. ಸೊ ಆ ಪಕ್ಷ ಈ ಪಕ್ಷ ಅಂತೇನಿಲ್ಲ, ಜನರಿಗೆ ಒಟ್ಟಾರೆಯಾಗಿ ಸೌಲಭ್ಯಗಳು ಸಿಗಬೇಕು, ಫ್ರೀಯಾಗಿ ಸಿಗಬೇಕಂತೇನಿಲ್ಲ. ಒಟ್ಟಾರೆಯಾಗಿ ಹಾಸ್ಪಿಟಲ್ಗಳಲ್ಲಿ ಒಳ್ಳೆಯ ರೀತಿ ಚಿಕಿತ್ಸೆ ಸಿಗಬೇಕು ಸರ್ಕಾರದಿಂದ. ಒಳ್ಳೆಯ ರೀತಿ ಮಷಿನ್ಗಳನ್ನು ತಂದುಬಿಟ್ಟು ಹೊರಗಡೆ ಹೋಗದ ಹಾಗೆ, ಅಂದರೆ ಸ್ಕ್ಯಾನಿಂಗ್ ಮಾಡ್ಕೊಳ್ಳಿಕ್ಕೆ ನಾವು ಹೊರಗಡೆ ಹೋಗಿ ಅಲ್ಲಿ ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಬರೋದೇನಿದೆ, ಸರ್ಕಾರಕ್ಕೆ ಆ ಮಷಿನ್ ಖರೀದಿ ಮಾಡಲಿಕ್ಕೆ ದುಡ್ಡಿಲ್ವಾ ಸರ್ಕಾರದ ಬಳಿ? ಈ ಪ್ರಶ್ನೆಯನ್ನು ನಾವು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅಂತಹ ಎಲ್ಲ ಮಷಿನ್ಗಳು, ಒಳ್ಳೆಯ ರೀತಿ ಸೌಲಭ್ಯಗಳನ್ನು ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಒದಗಿಸಬೇಕು. ಜೊತೆಗೆ ಫ್ರೀಯಾಗಿ ಎಜುಕೇಷನನ್ನು ಆದಷ್ಟು ಕೊಡಬೇಕು. ಇಂಜಿನಿಯರಿಂಗ್ ಕಲಿಬೇಕಂದ್ರೆ ನಾವು ಬೇರೆ ದೇಶಕ್ಕೋ ಅಥವಾ ಇನ್ನಿತರ ರಾಜ್ಯಗಳಿಗೂ ಕಲಿಯಬೇಕಾಗಿಲ್ಲ. ನಮ್ಮ ರಾಜ್ಯದಲ್ಲಿ ಒಳ್ಳೆಯ ಎಜುಕೇಷನ್ ಸಿಗಬೇಕು. ಇಷ್ಟು ಮಾತ್ರ ನಮ್ಮ ಬೇಡಿಕೆ ಇರುವಂಥದ್ದು, ಮತ್ತೇನಿಲ್ಲ. ಇಲ್ಲಿ ಎಲ್ಲವೂ ಕೂಡ ಫ್ರೀ ಕೊಟ್ಟರೆ ನಡೆಯುತ್ತೆ. ಎಜುಕೇಷನಲ್ಲಿ, ಹಾಸ್ಪಿಟಲ್ನಲ್ಲಿ ಫ್ರೀಯಾಗಿ ಇದೆ, ಆದರೂ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸಿ ಕೊಡಬೇಕು. ಅಷ್ಟು ಮಾತ್ರ ನಾನು ಕೇಳ್ತಾ ಇರುವಂಥದ್ದು. ನಿಮ್ಮ ಅನಿಸಿಕೆ ಏನು ಅನ್ನೋಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು BJPಗೆ ಅಂತೂ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ. ಆಲ್ಮೋಸ್ಟ್ ನಮ್ಮ ರಾಜ್ಯದಲ್ಲಿ ಅಲ್ಲ, ಅವರ ರಾಜ್ಯದಲ್ಲಿ BJPಗೆ ಸಪೋರ್ಟ್ ಇದ್ದೇ ಇದೆ. ಜೊತೆಗೆ TVKಗೆ ತಮಿಳುನಾಡಲ್ಲಿ ಬಹಳ ಭರ್ಜರಿಯಾಗಿ ಗೆದ್ದಿಸಿ ತಂದರು. ಅಲ್ಲಿ ವಿಜಯ್ ತಳಪತಿ ಅವರು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾರೋ ಅದನ್ನು ನಾವು ಕಾಯ್ದು ನೋಡೋಣ. ಅಲ್ಲಿ ಕೂಡ ಸಾಕಷ್ಟು ಬೆನಿಫಿಟ್ಸನ್ನು ಅಲ್ಲಿ ಕೂಡ ಕೊಡ್ತಿದ್ದಾರೆ. ಅವರು 60 ವರ್ಷ ಮೇಲ್ಪಟ್ಟವರಿಗೆ 2,500 ರೂಪಾಯಿ ಪ್ರತಿ ತಿಂಗಳು ಕೂಡ ಕೊಡ್ತಾ ಇದ್ದಾರೆ. ವರ್ಷದಲ್ಲಿ 6 ತಿಂಗಳು ಫ್ರೀಯಾಗಿ ಗ್ಯಾಸ್ ಸಿಲಿಂಡರನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಹೀಗೆ ನಾನಾ ರೀತಿಯಲ್ಲಿ ಉಪಯೋಗಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಾಯ್ದು ನೋಡೋಣ ಅದನ್ನು ಜಾರಿಗೆ ತರ್ತಾರಾ ಇಲ್ವಾ ಅಂತ. ಸದ್ಯಕ್ಕೆ ಇನ್ಫಾರ್ಮೇಷನ್ ಇತ್ತು. ಈ ವಿಷಯವನ್ನು ಆದಷ್ಟು ಎಲ್ಲ ಸಾರ್ವಜನಿಕರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ.